ಇದೀಗ ಹೊಸಕರಹಳ್ಳಿ ಬಳಿಯಿಂದ ಅಪಾರ್ಟ್ಮೆಂಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಜಗ್ಗಿನ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗ್ಗಿನ್, ಈಗ ಆಗ್ಲೇ ಒಂದು ಪ್ರಶ್ನೆ ಇತ್ತು, ಆರ್ ನಗರ ನಿವಾಸಕ್ಕೆ ಹೋಗ್ತಾರಾ ಅಥವಾ ಈ ಅಪಾರ್ಟ್ಮೆಂಟಿಗೆ ಬರ್ಬೋದಾ ಅಂತ. ಬಟ್ ಒಂದು ಲೆಕ್ಕಾಚಾರ ಏನು ಅಂತಂದ್ರೆ ಇದು ಸ್ವಲ್ಪ ಪ್ರೈವಸಿ ಹೆಚ್ಚಾಗಿದೆ, ಅವ್ರಿಗೆ ರೆಸ್ಟ್ನ ಅಗತ್ಯ ಇರೋದ್ರಿಂದ ಆ ಒಂದು ಅಪಾರ್ಟ್ಮೆಂಟ್ ಹೋಗಬೇಕಾದ್ರೂ ಕೂಡ ಗೇಟ್ನಲ್ಲೇ ಎಂಡ್, ಅಲ್ಲಿಂದ ಮುಂದೆ ಫ್ಯಾನ್ಸ್ಗೆ ಆಗಲ್ಲ. ಮೇ ಬಿ ಆ ಕಾರಣಕ್ಕೆ ಏನಾದರೂ ರೆಸ್ಟ್ನ ಅಗತ್ಯ ಇರೋದ್ರಿಂದ ಅಲ್ಲಿಗೆ ಬಂದ್ರ. ಸದ್ಯದ ಅಪ್ಡೇಟ್ ಏನಿದೆ, ಯಾರ್ಯಾರು ಬಂದ್ರು ಹೇಗೆ ಅಂತಲೇ? ಅವಿನಾಶ್, ಖಂಡಿತ ಏನಂತಂದ್ರೆ ಆರ್ ನಗರದ ಮಾರ್ಗದ ಮುಖಾಂತರವಾಗಿ ದರ್ಶನ್ ಅವರು ಆಗಮಿಸುವಂತಹ ಸಂದರ್ಭದಲ್ಲಿ ನೀವು ಹೇಗೆ ಹೇಳಿದಾಗ ಅವರ ಮನೆಗೆಲ್ಲ ಒಂದು ಎಮೋಷನಲ್ ಕನೆಕ್ಷನ್ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ನಂತರ ಹೋಗ್ಬೋದು ಅನ್ನೋಂಥ ಮಾಹಿತಿ ಇತ್ತು. ಬಟ್ ಸಹಜವಾಗಿ ಈಗಿರುವಂತಹ ಒಂದು ಸನ್ನಿವೇಶ ಏನಂತಂದ್ರೆ ದರ್ಶನ್ ಅವರು ಇದ್ದಾರೆ ನಿವಾಸದಲ್ಲಿ ಆರ್ ನಗರದಲ್ಲಿ. ಅಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಲ್ಲಿ ಯಥಾ ಪ್ರಕಾರ ಅದೊಂದು ಲೊಕೇಶನ್ ಗೊತ್ತಿರುವಂತದ್ದು, ಸ್ಥಳ ಗೊತ್ತಿರುವಂತದ್ದು, ಅವರ ಹುಟ್ಟುಹಬ್ಬಕ್ಕೆ ಬಂದಿರ್ತಾರೆ, ಸಾಕಷ್ಟು ಸಂದರ್ಭದಲ್ಲಿ ಬಂದಿರ್ತಾರೆ. ಆ ರೀತಿಯ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ದರ್ಶನ್ ಅವರು ಈಗ ಅವರ ಪತ್ನಿ ಇರುವಂತಹ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ ಗೆ ಬಂದಿರತಕ್ಕಂಥದ್ದು. ಕೆಲವೇ ಕ್ಷಣಗಳ ಹಿಂದಷ್ಟೇ ಏನಂತಂದ್ರೆ ಅವರು ಒಳಗಡೆ ಹೋಗಿರುವಂತದ್ದು. ಈಗ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಸಹಜವಾಗಿ ಒಂದು ಸೆಕ್ಯೂರಿಟಿ ಇರುತ್ತೆ. ಸೊ ಯಾರನ್ನು ಕೂಡ ಅಪರಿಚಿತರನ್ನ ಒಳಗಡೆ ಬಿಡಲ್ಲ. ಸೊ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಒಂದು ದೃಶ್ಯಾವಳಿ ಇದೆ ಅನ್ನುವಂಥದ್ದನ್ನ. ಸಹಜವಾಗಿ ಕೆಲವು ಅಭಿಮಾನಿಗಳು ಬರ್ಬೋದು, ಯಾರೇ ಬರ್ಬೋದು, ಅವ್ರನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದು ಒಳಗಡೆ ಬಿಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರ ಬೆನ್ನಲ್ಲೇ ಈ ಒಂದು ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಗೇಟ್ ಅನ್ನ ಹಾಕಿ ಸಿದ್ಧ ಮಾಡಿರ್ತಕ್ಕಂಥದ್ದು. ಯಾರೇ ಬಂದ್ರು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಬೇಕು, ನಂತರ ಒಳಗಡೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಇಲ್ಲಿಯೇ ವಿಶ್ರಾಂತಿಗೆ ಬಂದಿರತಕ್ಕಂಥದ್ದು. ಹಾಸ್ಪಿಟಲ್ ನಿಂದ ಹೊರಗಡೆ ಬಂದ ತಕ್ಷಣವೇ ದರ್ಶನ್ ಅವರು ಯಥಾ ಪ್ರಕಾರ ಸರ್ಜರಿ ಆಗಿಲ್ಲ ಅಂದ್ರೂ ಕೂಡ ಅನಾರೋಗ್ಯ ಇದೆ, ಸಮಸ್ಯೆ ಇದೆ ಅನ್ನುವಂತಹ ರೀತಿಯಲ್ಲಿ ಅವರ ಪುತ್ರನ ಹೆಗಲ ಮೇಲೆ ಕೈ ಹಾಕೊಂಡು ಬಂದಂತಹ ಸನ್ನಿವೇಶವನ್ನು ಕೂಡ ನೋಡಿದ್ದೀವಿ. ಸೊ ಈಗ ಸರ್ಜರಿ ಆಗಿಲ್ಲ, ಬಟ್ ಆದ್ರೆ ಫಿಸಿಯೋಥೆರಪಿಯ ಅವಶ್ಯಕತೆ ಇದೆ. ಅವರ ಅನಾರೋಗ್ಯದಲ್ಲಿ ಚೇತರಿಕೆ ಕಾಣುವವರೆಗೂ ಕೂಡ ಒಂದಿಷ್ಟು ವಿಶ್ರಾಂತಿಯ ಅವಶ್ಯಕತೆ ಕೂಡ ಇರುವಂತದ್ರ ಬೆನ್ನಲ್ಲೇ ಇಲ್ಲಿ ಕಾಣ್ತಾ ಇರುವಂತಹ ಒಂದು ದೃಶ್ಯಾವಳಿ ಅವರು ಒಳಗೆ ಹೋಗಿರುವಂತದ್ದಾದ್ರೆ ಅದರ ನಂತರ ಅವ್ರ ಹಿಂದ್ಗಡೆ ಬಂದಂತಹ ವಾಹನಗಳು ಕೂಡ ಇಲ್ಲಿ ಹೋಗ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇರ್ತಕ್ಕಂಥದ್ದು. ಅವರು ಬರುವಂತಹ ಸಂದರ್ಭದಲ್ಲಿ ಅವರ ಸಹೋದರ ಹಾಗೆ ಪತ್ನಿ ಹಾಗೆ ಆಪ್ತರು ಕೆಲವರು ಜನರು ಮಾತ್ರ ಈಗ ಒಳಗಡೆ ಇರ್ತಕ್ಕಂಥದ್ದು. ಈಗ ಅವ್ರನ್ನ ಕರೆತಂದಂತಹ ಕಾರು ಕೂಡ ಹೋಗ್ತಾ ಇರುವಂತದ್ದು. ಇದು ದರ್ಶನ್ ಅವ್ರನ್ನ ಕರೆತಂದಂತಹ ಕಾರು, ಧನ್ವೀರ್ ಅವರ ಕಾರ್ ಆಗಿರುವಂತದ್ದು. ಸೊ ಈಗ ಎಲ್ಲವೂ ಕೂಡ ವಾಹನಗಳು ಅಪಾರ್ಟ್ಮೆಂಟ್ ನ ಹೊರಗಡೆ ಹೋಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಒಂದಿಷ್ಟು ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ, ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿರ್ತಕ್ಕಂಥದ್ದು. ಈಗ ಆಸ್ಪತ್ರೆಯಿಂದ ಬಂದಂತಹ ಕಾರುಗಳು ವಾಪಸ್ ಹೋಗ್ತಾ ಇರುವಂತಹ ನೇರವಾಗಿರುವಂತಹ ದೃಶ್ಯಾವಳಿ ಇದು. ಸೊ ಸಹಜವಾಗಿ ದರ್ಶನ್ ಅವರು ಈಗ ಪತ್ನಿಯ ನಿವಾಸದಲ್ಲಿರುವಂತದ್ದು, ವಿಶ್ರಾಂತಿಯಲ್ಲಿರುವಂತದ್ದು, ಪುತ್ರನ ಜೊತೆ ಕಾಲ ಕಳೀತಾ ಇರ್ತಕ್ಕಂಥದ್ದು. ಈ ಒಂದು ದಿನಕ್ಕಾಗಿ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಬಿಗ್ ರಿಲೀಫ್ ಸಿಕ್ಕಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿರ್ತಕ್ಕಂಥದ್ದು ದರ್ಶನ್ ಅವರಿಗೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಜಗಿನ್ ಮಾಹಿತಿಗಾಗಿ.